ಕರ್ತನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ಶುಭಾಶಯಗಳು. ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಸೆಳೆದುಕೊಂಡು ಪ್ರತಿನಿತ್ಯವೂ ಆತನು ತನ್ನ ಮಮತೆಯಿಂದ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾ ಬರುತ್ತಿದ್ದಾನೆ. ಈ ದಿವಸದ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂಥ ವಾಕ್ಯ 1 ಪೇತ್ರ 2ನೇ ಅಧ್ಯಾಯ ಅದರ 9ನೇ ವಾಕ್ಯ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಾ. ಈ ದಿವಸದಲ್ಲಿ ಕ್ರಿಸ್ತನಲ್ಲಿ ನಮಗಿರುವಂಥ ಸ್ಥಾನದ ಕುರಿತಾಗಿ ನಾವು ವಾಕ್ಯವನ್ನು ಧ್ಯಾನಿಸೋಣ. ಲೋಕದ ರೀತಿಯಲ್ಲಿ ನಮಗೆ ಸ್ಥಾನಮಾನಗಳು ಇಲ್ಲದೇ ಇದ್ದರೂ ಸಹ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಕ್ರಿಸ್ತನಲ್ಲಿ ನಾವು ಮೊದಲು ಆತನನ್ನು ಅಂಗೀಕರಿಸಿಕೊಳ್ಳುವಾಗ ಆತನ ಮಕ್ಕಳಾಗುವಂಥ ಅಧಿಕಾರವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಅನೇಕ ಕಾರ್ಯಗಳಿದೆ, ಆದರೆ ನಾನು 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದ ಪ್ರಕಾರವಾಗಿರುವಂಥ ಈ 4 ಸಂಗತಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ ವಾಕ್ಯದಲ್ಲಿ ನೋಡುತ್ತೇವೆ, ನಾವು ದೇವರ ಆದುಕೊಂಡ ಜನಾಂಗವಾಗಿದ್ದೇವೆ. ನಾವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ, ದೇವರಿಗಾಗಿ ಎಂಬುದಾಗಿ ಆರಿಸಲ್ಪಟ್ಟವರಾಗಿದೆ. ವಾಕ್ಯದಲ್ಲಿ ನೋಡುತ್ತೇವೆ, ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ನೀನು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ನನಗಾಗಿ ನಾನು ಪ್ರವಾದಿಯನ್ನಾಗಿ ಆರಿಸಿಕೊಂಡೆನೆಂಬುದಾಗಿ. ದೇವಮಗುವೆ, ನಮ್ಮನ್ನು ದೇವರು ಆತನಿಗೋಸ್ಕರವಾಗಿ ಆರಿಸಿಕೊಂಡಿದ್ದಾನೆ. ನಮಗೊತ್ತು, ಹಳೆಯ ಒಡಂಬಡಿಕೆಯಿಂದ ದೇವರು ಅಬ್ರಹಾಂ, ಈಸಾಕ್, ಯಾಕೋಬನನ್ನು ಆರಿಸಿ ನಂತರ 12 ಗೋತ್ರಗಳಾಯಿತು. ನಂತರವಾಗಿ ಇಸ್ರಾಯೇಲ್ ಎಂಬಂಥ ಒಂದು ದೊಡ್ಡ ಜನಾಂಗವಂತೆ ದೇವರು ಆಶೀರ್ವದಿಸಿ ಅವರನ್ನು ನಡೆಸುತ್ತಾ ಬಂದು ಇಂದು ಆತ್ಮಿಕ ಇಸ್ರಾಯೇಲರಾಗಿರುವಂಥ ನಾವುಗಳು ಸಹ ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ. 2ನೇ ಕಾರ್ಯ, ನಾವು ರಾಜವಂಶಸ್ಥರಾದಂಥ ಯಾಜಕರಾಗಿದ್ದೇವೆ. ನಾವು ದೇವರಿಂದ ಆರಿಸಲ್ಪಟ್ಟಂಥ ಯಾಜಕರಾಗಿದ್ದೇವೆ. ನಾವು ದೇವರ ಸಾನ್ನಿಧ್ಯದಲ್ಲಿ ನಮಗೆ ಮಾತ್ರವಲ್ಲ, ಮತ್ತೆ ಇರುವಂಥ ಎಲ್ಲರಿಗೋಸ್ಕರವಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥಿಸುವಂಥ, ಅವರಿಗಾಗಿ ಮಧ್ಯಸ್ಥರಾಗಿ ನಿಲ್ಲುವಂತೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನು. ಯೋಚನೆ ಮಾಡಿ, ಎಷ್ಟು ಉನ್ನತವಾದಂಥ ಒಂದು ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅನೇಕ ಸಾರಿ ನಾವು ಹೇಳುವಂಥ ಕಾರ್ಯ, ನನ್ನ ಬಳಿಯಲ್ಲಿ ಏನೂ ಇಲ್ಲ, ನಾನೊಬ್ಬ ಬಡವ, ನನಗೆ ಏನೂ ಇಲ್ಲ, ಗತಿ ಇಲ್ಲ, ನಾನು ಕೈ ಬಿಡಲ್ಪಟ್ಟವನೆಂಬ ಅನೇಕ ಸಾರಿ ಈ ರೀತಿಯಾದಂಥ ಅರಿಕೆಗಳನ್ನು ಮಾಡುತ್ತೆ. ದೇವಮಗುವೆ, ನಾವು ದೇವರಿಂದ ಆರಿಸಲ್ಪಟ್ಟಂಥ ಜನಾಂಗ, ನಂತರವಾಗಿ ನಾವು ರಾಜವಂಶಸ್ಥರಾದಂಥ ಯಾಜಕರಾಗಿದ್ದೇವೆ. 3ನೇ ಕಾರ್ಯ, ಮೀಸಲಾದ ಜನವು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಜನಾಂಗವಾಗಿದ್ದೇವೆ. 4ನೇ ಕಾರ್ಯ, ಆತನ ಸ್ವಕೀಯ ಪ್ರಜೆಯೂ ಸಹ ನಾವಾಗಿದ್ದೇವೆ. ಆತನಿಗಾದಂಥ ಪರಿಶುದ್ಧ ಜನಾಂಗವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಂಥ ಸ್ಥಾನ ಎಂಥ ಸ್ಥಾನ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೇನೆ. ಲೋಕದ ರೀತಿಯಲ್ಲಿ ನಮಗೆ ಸ್ಥಾನಮಾನಗಳಿಲ್ಲದಿದ್ದರೂ ಅನೇಕ ಸಾರಿ ಕುಟುಂಬಗಳಲ್ಲಿ ನಮಗೆ ಅನೇಕ ಸಾರಿ ಹೇಳುವಂಥ ಕಾರ್ಯ, ನನಗೆ ಮರ್ಯಾದೆ ಇಲ್ಲ, ನನಗೆ ಯಾವುದೇ ಸ್ಥಾನಮಾನಗಳಿಲ್ಲ, ಯಾವುದು ಇಲ್ಲದಿದ್ದರೂ ಪರವಾಗಿಲ್ಲ, ಕ್ರಿಸ್ತನಲ್ಲಿ ನಮಗೆ ಈ ಎಲ್ಲ ಸ್ಥಾನಮಾನಗಳು ಕೊಡಲ್ಪಟ್ಟಿವೆ. ಹಲ್ಲೆಲೂಯಾ. ನೋಡಿ, ದೇವ ಮಕ್ಕಳಾಗಿರುವಂಥ ನಮಗೆ ಎಂಥ ಒಂದು ಉನ್ನತ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವಾಗ ನೀವು ಹೇಳಬಹುದು, ನನ್ನ ಸ್ಥಿತಿಯು ತುಂಬ ಹೀನಯವಾಗಿದೆ, ಅನುದಿನದ ಆಹಾರಕ್ಕೂ ಕಷ್ಟ, ನನ್ನ ಪ್ರತಿ ದಿವಸದ ಜೀವಿತ ನಡೆಸಲಿಕ್ಕೂ ಕಷ್ಟ. ಅದೆಲ್ಲ ಲೋಕದ ರೀತಿ. ಆದರೆ ದೇವ ಮಗುವಾಗಿ ನಾವು ಆರಿಸಲ್ಪಟ್ಟಿರುವಾಗ ಎಲ್ಲ ಆಶೀರ್ವಾದಗಳು, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದಂಥ ಯಾಜಕರು, ಮೀಸಲಾದಂಥ ಜನವು, ದೇವರ ಸ್ವಕೀಯ ಪ್ರಜೆಯಾಗಿರುವಂಥ ಈ ಸ್ಥಾನಗಳನ್ನು ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಸಹ ಮರೆಯಬಾರದು. ಅನೇಕರು ಪ್ರಾರ್ಥನೆ ಮಾಡುವಾಗಲೇ ಅವ್ರು ಹೇಳುತ್ತಾರೆ, ದೇವರೇ, ನಾನು ಏನೂ ಇಲ್ಲ,
ನಾನು ಕಸ, ನಾನು ಧೂಳು ತಗ್ಗಿಸಿಕೊಳ್ಳೋದು ಒಳ್ಳೆಯದು. ಆದರೆ ಕ್ರಿಸ್ತನಲ್ಲಿ ನಮಗಿರುವಂಥ ಉನ್ನತವಾದಂಥ ಪದವಿಯನ್ನು, ಆ ಉನ್ನತವಾದಂಥ ಆ ಸ್ಥಾನಗಳನ್ನು ನಾವು ಮರೆತು ಹೋಗಬಾರ್ದು. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರು ನಮಗಾಗಿ ಕಾರ್ಯ ಮಾಡಿ, ಯೋಚನೆ ಮಾಡಿ, ನಾವು ದೇವರ ಸ್ವಕೀಯ ಪ್ರಜೆಯಾಗಿರುವಾಗ ನಮಗೇನೇ ಒಂದು ಕಾರ್ಯವಾಗಿದ್ದರೂ ಸಹ ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ದೇವರ ವಾಕ್ಯ ನೋಡುತ್ತೇವೆ, ಯಾಜರಿಕಾದಂಥ ಪಾಲು ಏನು ಗೊತ್ತಾ? ಅದು ದೇವರೇ ಆಗಿದ್ದಾನೆ. ಎಲ್ಲರಿಗೂ ಪಾಲು ಕೊಡಲ್ಪಡುತ್ತದೆ. ಆದರೆ ಯಾಜಕರಿಗೆ ಪಾಲು ಎಂಬುದಾಗಿ ಬರುವಾಗ ದೇವರು ಹೇಳುತ್ತಾನೆ, ನಾನೇ ಅವರ ಪಾಲಾಗಿದ್ದೇನೆಂಬುದಾಗಿ. ದೇವ ಮಗುವೆ, ನಾನೇ ಅವರಿಗಾದಂಥ ಆಶೀರ್ವಾದವಾಗಿದ್ದೇನೆಂಬುದಾಗಿ. ದಿವಸದಲ್ಲಿ ಯಾವುದೇ ಕಾರ್ಯದ ಕುರಿತಾಗಿ ಕೊರತೆ ಪಡಬೇಕಾಗಿಲ್ಲ. ನಮಗಾದಂಥ ಆಶೀರ್ವಾದ ನಿಧಿಯಾಗಿ ನಮ್ಮ ಕರ್ತನಿದ್ದಾನೆ. ಈ ಕಾರ್ಯಗಳನ್ನು ಮರೆತು ಹೋಗಬೇಡಿ. ನಾವು ಪ್ರಾರ್ಥಿಸೋಣವೇ. ದೇವರೇ, ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಂಥ ಈ ಎಲ್ಲ ಸ್ಥಾನಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಾವು ಕೈ ಬಿಡಲ್ಪಟ್ಟವರಲ್ಲ, ನಿನ್ನಿಂದ ಆರಿಸಿಕೊಳ್ಳಲ್ಪಟ್ಟಂಥ ಜನಾಂಗವಾಗಿದ್ದೇವೆ ಕರ್ತನೇ. ರಾಜ್ಯ ವಂಶಸ್ಥರಾದಂಥ ಯಾಜಕರಾಗಿದ್ದೇವೆ. ನಮ್ಮ ಎಲ್ಲ ಕಾರ್ಯಗಳನ್ನು ನೀನು ನೋಡಿಕೊಳ್ಳುತ್ತೀಯ. ನಮಗೆ ಬೇಕಾದದ್ದು ಎಲ್ಲವನ್ನ ನೀನು ಅನುಗ್ರಹಿಸುತ್ತೀಯ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಇನ್ನು ಮೇಲೆ ನಾವು ಯಾವುದೇ ರೀತಿಯಾದಂಥ ನಕಾರಾತ್ಮಕವಾದಂಥ ಅರಿಕೆಗಳನ್ನು ಮಾಡದೆ ನಮಗೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಂಥ ಸ್ಥಾನಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ತಂದೆಯೇ. ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು.